ಮತ್ತೊಂದು ಕಡೆ ಪದಕಕ್ಕಾಗಿ ಕುಸ್ತಿಪಟು ವಿನೇಶ್ ಫೋಗಟ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೋರ್ಟ್ನಲ್ಲಿ ತಮ್ಮ ವಾದ ಮುಂದಿಟ್ಟಿರುವಂತಹ ವಿನೇಶ್ ನಾನು ಯಾವುದೇ ವಂಚನೆ ಮಾಡಿಲ್ಲ ಅಂತಾನೂ ಹೇಳಿದ್ದಾರೆ. ಹಾಗಾದ್ರೆ ಕೋರ್ಟ್ನಲ್ಲಿ ಏನೇನಾಗಿದೆ, ತೀರ್ಪು ಯಾವಾಗ ಬರುತ್ತೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬೆಳ್ಳಿ ಪದಕಕ್ಕಾಗಿ ವಿನೇಶ್ ಫೋಗಟ್ ಕಾನೂನು ಹೋರಾಟ. ಸಿಎಎಸ್ ಕೋರ್ಟ್ನಲ್ಲಿ ವಿಚಾರಣೆ, ಒಲಿಂಪಿಕ್ಸ್ ಮುಕ್ತಾಯದೊಳಗೆ ತೀರ್ಪು. ಹೋರಾಟ, ಕುಸ್ತಿ ಅಖಾಡದಲ್ಲೂ ಹೋರಾಟ, ಪದಕದ ಅವಕಾಶ ಕಳೆದುಕೊಂಡು ವಿನೇಶ್ ಫೋಗಟ್ರಿಂದ ಕೋರ್ಟ್ನಲ್ಲೂ ಹೋರಾಟ. ಜಸ್ಟ್ 100 ಗ್ರಾಂ ಹೆಚ್ಚಾಗಿದೆ ಅಂತ ಪದಕ ಗೆಲ್ಲುವ ಅವಕಾಶ ಕಳೆದುಕೊಂಡ ವಿನೇಶ್ ಫೋಗಟ್ ಕ್ರೀಡಾ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಅಂತಾರಾಷ್ಟ್ರೀಯ ಕ್ರೀಡಾ ಮಧ್ಯಸ್ಥಿಕೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ಮುಗಿಯುವ ಮುನ್ನವೇ ತೀರ್ಪು ಪ್ರಕಟಿಸುವುದಾಗಿ ಕೋರ್ಟ್ ಹೇಳಿದೆ. ವಿನೇಶ್ ಪರ ಫ್ಯಾನ್ಸ್ನ 4 ವಕೀಲರು ಸೇರಿ ಹರೀಶ್ ಸಾಳ್ವೆ, ವಿದುಷ್ಪತ್ ಸಿಂಘಾನಿಯಾ ವಾದ ಮಂಡಿಸಿದ್ದಾರೆ. ಕುಸ್ತಿಪಟು ವಿನೇಶ್ ಫೋಗಟ್ ಯಾವುದೇ ರೀತಿಯ ವಂಚನೆ ಮಾಡಿಲ್ಲ. ದೇಹದ ಸ್ವಾಭಾವಿಕ ಚೇತರಿಕೆಯಿಂದ ತೂಕ ಹೆಚ್ಚಳವಾಗಿದೆ. ಫೈನಲ್ಗೂ ಹಿಂದಿನ ದಿನ ದೇಹದ ತೂಕ 50 ಕೆಜಿ ಇತ್ತು. ತೂಕ ಹೆಚ್ಚಾಗಿರುವುದು ಸ್ವಾಭಾವಿಕವೇ ವಿನಃ ವಂಚನೆ ಆಗಿಲ್ಲ. ಹೀಗಿರುವಾಗ ಫೈನಲ್ ಪಂದ್ಯದಿಂದಲೇ ಅನರ್ಹ ಮಾಡಿರುವ ನಿರ್ಧಾರ ಸರಿಯಲ್ಲ. ನ್ಯಾಯಯುತವಾಗಿ ಬೆಳ್ಳಿ ಪದಕ ಸಲ್ಲಬೇಕಿದೆ ಅಂತ ವಾದ ಮುಂದಿಟ್ಟಿದ್ದಾರೆ. ಇನ್ನು ಕುಸ್ತಿಪಟು ವಿನೇಶ್ ಫೋಗಟ್ ಪರವಾಗಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಬೀಸಿದ್ದಾರೆ. ವಿನೇಶ್ ಬೆಳ್ಳಿ ಪದಕ ಪಡೆಯಲು ಅರ್ಹರಾಗಿದ್ದಾರೆ ಅಂತ ಸಚಿನ್ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕೂದಲೆಳೆ ಅಂತರದಿಂದ ಜಾವೆಲಿನ್ ಥ್ರೋನಲ್ಲಿ ಭಾರತಕ್ಕೆ ಚಿನ್ನದ ಪದಕ ಕೈತಪ್ಪಿದೆ. ಪಾಕಿಸ್ತಾನದ ಅರ್ಷದ್ ನದೀಂ ಹೊಸ ದಾಖಲೆ ಬರೆಯುವ ಮೂಲಕ ಚಿನ್ನಕ್ಕೆ ಕೊರಳೊಡ್ಡಿದ್ರು. ಇನ್ನು ಮಗನಿಗೆ ಚಿನ್ನದ ಪದಕ ತಪ್ಪಿದ ಬಗ್ಗೆ ಮಾತನಾಡಿದ ನೀರಜ್ ತಾಯಿ, ಚಿನ್ನ ಗೆದ್ದವನು ನನ್ನ ಮಗನಿದ್ದಂತೆ ಅಂತ ಹೇಳಿದ್ರು. ಅತ್ತ ಪಾಕಿಸ್ತಾನದಲ್ಲಿ ಕೂಡ ನದೀಂ ತಾಯಿ ಇದೇ ಮಾತನ್ನ ಪುನರುಚ್ಚರಿಸಿದ್ರು. ಗಡಿ ಸಂಘರ್ಷದ ಹೊರತಾಗಿಯೂ ನೀರಜ್ ಚೋಪ್ರಾ ಹಾಗೂ ಅರ್ಷದ್ ನದೀಂ ಕುಟುಂಬಸ್ಥರು ಕ್ರೀಡಾ ಸ್ಫೂರ್ತಿ ಮೆರೆದಿದ್ದಾರೆ. नहीं बेटा, वो भी मेरे बेटे अर्शद नदीम का भी दोस्त भी है और भाई भी है. ते वो हार जीत तो अपने किस्मत की होती है. नहीं जान तो बहुत खुश है. हमने तो सिल्वर भी गोल्ड करने लग रहा. गोल्ड उसका आएगा, वो भी मारा लड़का जी मेहनत कर सब. ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೀರಜ್ ಚೋಪ್ರಾಗೆ ಕರೆ ಮಾಡುವ ಮೂಲಕ ಶುಭ ಹಾರೈಸಿದ್ದಾರೆ. ಬೆಳ್ಳಿ ಪದಕ ಗೆದ್ದಿರುವುದಕ್ಕೆ ಸಂತೋಷದ ಮಾತುಗಳನ್ನಾಡಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ.